ಖಂಡಿತವಾಗ್ಲೂ ನಿಮ್ಮ ಕನಸು ನನಸಾಗಲಿ, ಕೋಲಾರದಿಂದ ನೀವು MP ಆಗಲಿ ಅಂತ ನಾವು ಕೂಡ ಆಶಿಸ್ತಾ ಇದ್ದೀವಿ. ಇದು ಬೆಂಕಿಯುಂಡೆ ಚೀನಾ ರಾಮು ದ ಲೀಡರ್ ಕಾರ್ಯಕ್ರಮದಲ್ಲಿ ಅವರ ಸಂಪೂರ್ಣ, ಯಾಕಂದರೆ ಅವರ ಹೋರಾಟ, ಅವರ ಮುಂದಿನ ಆಲೋಚನೆಗಳು ಹೇಗೆ ಬೆಳೆದು ಬಂದರು, ತಮ್ಮ ನಿಷ್ಠುರವಾದವನ್ನು ಯಾವ ರೀತಿ ಅವರು ಮಂಡಿಸ್ತಾ ಇದ್ರು, ಈವನ್ BJPಯಲ್ಲಿದ್ದರೂ ಕೂಡ ತನಗೆ ಏನು ಹೇಳಬೇಕು ಅದನ್ನು ಹೇಳೋದಕ್ಕೆ ಅವರು ಹಿಂದೆ ಮುಂದೆ ನೋಡೋದಿಲ್ಲ. ಅವರ ಸ್ಟ್ರೆಂತ್ ಅದುವೇ, ಯಾಕಂತಂದರೆ ನಿಷ್ಠುರವಾಗಿ ಮಾತನಾಡುವಂಥದ್ದು. ಬಹುಶಃ ಕೋಲಾರದಿಂದ ಅವರು MP ಸೀಟನ್ನು ಬಯಸಿದ್ದಾರೆ BJPಯಿಂದ. ಒಂದು ವೇಳೆ ಈ ಬಾರಿ ಮಾತ್ರ ನನಗೆ ಟಿಕೆಟ್ ಸಿಕ್ಕಿದರೆ ಒಂದು ಸಲ ಮಾತ್ರ ನನಗೆ ಕೊಟ್ಟಿರುವಂಥ ಅವಕಾಶದಲ್ಲಿ ರಿಸರ್ವೇಷನ್ ಪಡ್ಕೋತೀನಿ, ತನ್ನ ಮಕ್ಕಳಿಗೂ ನಾನು ರಿಸರ್ವೇಷನ್ ಪಡ್ಕೋಬೇಕು ಅಂತ ನಾನು ಹೇಳೋದಿಲ್ಲ. ಒಂದು ವೇಳೆ ಅದು ಸಿಕ್ಕಿದರೆ ನಿಜವಾಗಲೂ ಹೇಗೆ ಆಗಬೇಕು, ಈ ದಲಿತ ಸಮುದಾಯಕ್ಕೆ ಏನು ಸಿಗಬೇಕಾಗಿತ್ತು ಅನ್ನೋದನ್ನು ನಾನು ಮನವರಿಕೆ ಮಾಡಿಕೊಡ್ತಾನೆ. ಈವನ್ ರಾಮ್ವಿಲಾಸ್ ಪಾಸ್ವಾನ್ ಅವರಂತಹ ಕೇಂದ್ರ ಸಚಿವರನ್ನು ಕೂಡ ಇವರು ಬಿಡಲಿಲ್ಲ, ಅವರನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ಸೊ ಇದುವೇ ಅವರನ್ನು ನಾಯಕರನ್ನಾಗಿ ಇಲ್ಲಿ ತನಕ ಬೆಳೆಸಿದೆ. ಅವರ ಮುಂದಿನ ಎಲ್ಲ ರಾಜಕಾರಣದಲ್ಲಿ ಅವರು ಇಡುವಂಥ ಎಲ್ಲ ಹೆಜ್ಜೆಗಳು ಸಫಲವಾಗಲಿ ಅಂತ ಹಾರೈಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಇದು ಇವತ್ತಿನ ಲೀಡರ್.